ದಿನದ ಧ್ಯಾನಕ್ಕಾಗಿ ವೇಗವಾಗಿ ತಿರುಗಿಸಿಕೊಳ್ಳಿರಿ. ರೋಮಾಪುರದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 4ರಿಂದ 12ನೇ ವಚನದವರೆಗೂ ಓದಲು ಕೇಳೋಣ. 4-5 ವಚನಗಳು. கிறிஸ்து மரித்தோரிலிருந்து எழுப்பப்பட்டதை போல நாமும் புதிதான ஜீவன் உள்ளவர்களாய் நடந்து கொள்ளும்படிக்கு அவருடைய மரணத்திற்குள் ஞானஸ்தானத்தினாலே கிறிஸ்துவுடனே கூட அடக்கப்பட்டோம். ஆதலால் அவருடைய மரணத்தின் சாயலில் நாம் இணைக்கப்பட்டவர்களானால் அவருடைய உயிர்த்தெழுதலில் சாயலிலும் இணைக்கப்பட்டிருப்போம். Hallelujah. Hallelujah. Therefore we are buried in him by baptism into death, that like as Christ was raised from the dead by the glory of the Father, even so we also should walk in newness of life. ಹೀಗಿರಲಾಗಿ ನಾವು ದೀಕ್ಷಾ ಸ್ನಾನ ಮಾಡಿಸಿಕೊಂಡಾಗ ಆತನ ಮರಣದಲ್ಲಿ ಪಾಲುಗಾರರಾಗಿ ಆತನೊಂದಿಗೆ ಹೂಣಲ್ಪಟ್ಟೆವು. ಆದದರಿಂದ ಕ್ರಿಸ್ತನು ಸತ್ತು ತಂದೆಯ ಮಹಿಮೆಯಿಂದ ಜೀವಿತನಾಗಿ ಎಬ್ಬಿಸಲ್ಪಟ್ಟಂತೆಯೇ ನಾವು ಕೂಡ ಜೀವದಿಂದೆದ್ದು ಹೊಸಬರಾಗಿ ನಡ್ಕೊಳ್ಳಬೇಕು. ಏಕೆಂದರೆ ನಾವು ಆತನ ಮರಣಕ್ಕೆ ಸದೃಶವಾದ ಮರಣವನ್ನು ಹೊಂದಿ ಆತನಲ್ಲಿ ಐಕ್ಯವಾಗಿದ್ದರೆ ಆತನ ಪುನರುತ್ಥಾನಕ್ಕೆ ಸದೃಶವಾದ ಪುನರುತ್ಥಾನವನ್ನು ಹೊಂದಿ ಆತನಲ್ಲಿ ಐಕ್ಯವಾಗುವೆವು. ஹல்லேலூயா. ಯೇಸು ಕ್ರಿಸ್ತು ಮರಿತು ಬಿಟ್ಟಾர். ನೋಡಿ, ಯೇಸು ಕ್ರಿಸ್ತನು ಸತ್ತು ಹೋದನು, அவர் உயிர்த்தெழுந்தும் விட்டார். ಆತನು ಪುನರುತ್ಥಾನವಾಗಿ ಎಬ್ಬಿಸಲ್ಪಟ್ಟನು. ಇದು ಆನದು 2000 ವರ್ಷங்களுக்கு முன்பதாக. ಇದು ನಡೆದದ್ದು 2000 ವರ್ಷಗಳ ಮುಂಚೆ. ಜಾಗೃತಿಯಾಗಿ ಕೇಳುங்க, ಎಚ್ಚರಿಕೆಯಿಂದ ಕೇಳಿ, ಗಮನವಾಗಿ ಕೇಳುங்க, ಗಮನದಿಂದ ಕೇಳಿ. ನಿಮ್ಮ சிந்தனைகளை அங்கங்க செதற விடாதீங்க. ನಿಮ್ಮ ಚಿಂತನೆಗಳನ್ನು ಅಲ್ಲಿ ಇಲ್ಲಿ ಅಲುಗಾಡಿಸಬೇಡಿ. நான் சொல்லி கொடுக்க போற இந்த சத்தியம் மிகவும் மிகவும் உங்களுக்கு முக்கியமானதா இருக்கிறது. ನಾನು ಹೇಳಿಕೊಡುವಂತ ಈ ಸತ್ಯಾಂಶವು ನಿಮಗೆ ಬಹಳ ಪ್ರಾಮುಖ್ಯತೆ ಉಳ್ಳದಾಗಿದೆ. ವಿಶ್ವಾಸದಲ್ಲಿ பெற்றுக்கொண்டால், ವಿಶ್ವಾಸದಲ್ಲಿ ಹೊಂದಿಕೊಂಡರೆ இன்றைக்கு உங்க வாழ்க்கை வல்லமையான ஒரு வாழ்க்கையாய் மாறிவிடும். ಇಂದು ನಿಮ್ಮ ಜೀವನವು ಶಕ್ತಿಯುತವಾದಂತಹ ಜೀವನವಾಗಿ ಬದಲಾವಣೆಯಾಗುತ್ತದೆ. இந்த வசனம் சொல்லுகிறது, ಈ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ஞானஸ்தானம் எடுக்கும் பொழுது, ನಾವು ದೀಕ್ಷಾ ಸ್ನಾನ ತೆಗೆದುಕೊಳ್ಳುವಾಗ, ಯಾರೆಲ್ಲ இங்க ஞானஸ்தானம் எடுத்திருக்கிறீங்க, ಯಾರೆಲ್ಲ ಇಲ್ಲಿ ದೀಕ್ಷಾ ಸ್ನಾನ ತೆಗೆದುಕೊಂಡಿದ್ದೇವೋ ಕರங்களை நேரா உயர்த்தி ನಿಮ್ಮ ಹಸ್ತಗಳನ್ನು ನೇರವಾಗಿ ಎತ್ತಿ. ಓಕೆ, வசனம் சொல்லுகிறது, ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ಯಾರೆಲ್ಲ ನಮ್ಮ ஞானஸ்தானம் எடுத்திருக்கிறோமோ, ಯಾರೆಲ್ಲ ನಾವು ದೀಕ್ಷಾ ಸ್ನಾನವನ್ನು ತೆಗೆದುಕೊಂಡಿದ್ದೇವೋ, அந்த ஞானஸ்தானம் ஒரு அடையாளத்தை காட்டுகிறது. ಆ ದೀಕ್ಷಾ ಸ್ನಾನವು ಒಂದು ಗುರುತನ್ನು ತೋರಿಸುತ್ತದೆ. அந்த ஞானஸ்தானம் நம்ம எடுக்கும் பொழுது, ಆ ದೀಕ್ಷಾ ಸ್ನಾನವನ್ನು ನಾವು ತೆಗೆದುಕೊಳ್ಳುವಾಗ ನಾವು என்ன செய்கிறோம், ನಾವೇನು ಮಾಡುತ್ತೇವೆ, அவர்கள் யாரு ಯೇಸು ಕ್ರಿಸ್ತುவை சொந்த ரட்சகராய் ஏற்றுக்கொள்கிறார்களோ, ಆತನನ್ನು ಯಾರು ಯೇಸು ಕ್ರಿಸ್ತನನ್ನು ಯಾರು ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸುತ್ತಾರೋ, ಯಾರು ಯೇಸು ಕ್ರಿಸ್ತುவை அவர்களுடைய தேவனாக அங்கீகரித்திருக்கிறார்களோ, ಯಾರು ಯೇಸು ಕ್ರಿಸ್ತನನ್ನು ತನ್ನ ದೇವರಾಗಿ ಅಂಗೀಕರಿಸಿದ್ದಾರೋ, அவருடைய அறிவில் யார் இயேசு கிறிஸ்து என் தேவன் என்று ಒಪ್ಪಿಕೊಂಡಿರುತ್ತಾர்களோ, ಯಾರು ತಮ್ಮ ಜ್ಞಾನದಲ್ಲಿ ಯೇಸು ಕ್ರಿಸ್ತನನ್ನು ನನ್ನ ದೇವರೆಂಬುದಾಗಿ ಒಪ್ಪಿಕೊಂಡಿದ್ದಾರೋ அவர்களுக்கு நாம் ஞானஸ்தானம் கொடுக்கிறோம். ಅವರಿಗೆ ನಾವು ದೀಕ್ಷಾ ಸ್ನಾನವನ್ನು ಕೊಡುತ್ತೇವೆ. அறிந்தவர்களுக்கு, ಅರಿತವರಿಗೆ, அறியாதவர்களுக்கு அல்ல, ತಿಳಿಯದವರಿಗೆ ಅಲ್ಲ, அறிந்தவர்களுக்கு, ತಿಳಿದವರಿಗೆ, இயேசுவை அறிந்தவர்களுக்கு, ಯೇಸು ಕ್ರಿಸ್ತನನ್ನು ತಿಳಿದವರಿಗೆ, இயேசு கிறிஸ்துவை ஏற்றுக்கொண்டவர்களுக்கு, ಯೇಸು ಕ್ರಿಸ್ತನನ್ನು ಅಂಗೀಕರಿಸಿದವರಿಗೆ, இயேசு கிறிஸ்துவை தன் ஜீவத்துல வரவேற்றவர்களுக்கு, ಯೇಸು ಕ್ರಿಸ್ತನನ್ನು ತಮ್ಮ ಜೀವನದಲ್ಲಿ ಆಹ್ವಾನಿಸಿದವರಿಗೆ அவர்களுக்கு நாம் ஞானஸ்தானம் கொடுக்கிறோம். ಅವರಿಗೆ ನಾವು ದೀಕ್ಷಾ ಸ್ನಾನವನ್ನು ಕೊಡುತ್ತೇವೆ. அந்த ஞானஸ்தானம் எப்படி கொடுக்கிறோம் ಆ என்றால், ದೀಕ್ಷಾ ಸ್ನಾನವನ್ನು ಯಾವ ರೀತಿಯಾಗಿ ಕೊಡುತ್ತೇವೆ, ஒரு தொட்டியில, ಒಂದು ತೊಟ್ಟಿಯಲ್ಲಿ அந்த தண்ணீரை நிரப்பಿ ಅದರಲ್ಲಿ ನೀರನ್ನು ತುಂಬಿಸಿ அவர்களுக்கு ஞானஸ்தானம் கொடுக்கிறோம். ಅವರಿಗೆ ದೀಕ್ಷಾ ಸ್ನಾನವನ್ನು ಕೊಡುತ್ತೇವೆ. அவங்க இயேசு கிறிஸ்துவை நான் ஏற்றுக்கொண்டிருக்கிறேன் என்று சொன்ன அந்த மாத்திரத்திலேயே ಅವರು ನಾನು ಯೇಸು ಕ್ರಿಸ್ತನನ್ನು ಅಂಗೀಕರಿಸಿದ್ದೇನೆ ಎಂಬುದಾಗಿ ಹೇಳಿದ ಮಾತ್ರದಲ್ಲಿ அவர்களை அந்த தண்ணிக்குள்ள அனுப்புகிறோம். ಅವರನ್ನು ಆ ನೀರಿನಲ್ಲಿ ನಾವು ಕಳಿಸುತ್ತೇವೆ. அது அப்படியே நம்ம விட்டு விடுவது கிடையாது. ಅವರನ್ನು ಹಾಗೆಯೇ ನಾವು ನೀರಿನಲ್ಲಿ ಬಿಟ್ಟು ಬಿಡುವುದಿಲ್ಲ. புதிதாக மறுபடியும் நம்ம அந்த தண்ணீரிலிருந்து எழுப்புகிறோம். ಅವರನ್ನು ನೂತನವಾಗಿ ಆ ನೀರಿನಿಂದ ನಾವು ಎಬ್ಬಿಸುತ್ತೇವೆ. இங்க இந்த வார்த்தை சொல்லுகிறது, ಈ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ஞானஸ்தானம் எடுக்கும் பொழுது, ದೀಕ್ಷಾ ಸ್ನಾನವನ್ನು ತೆಗೆದುಕೊಳ್ಳುವಾಗ நீ இயேசு கிறிஸ்துவின்
மரணத்திற்குள்ள அவரோட நீ மரித்து போகிற. ನೀನು ಯೇಸು ಕ್ರಿಸ್ತುವಿನ ಮರಣದಲ್ಲಿ ಆತನೊಂದಿಗೆ ನೀನು ಸಾಯುತ್ತೀಯ. உண்மையாக ஞானஸ்தானம் எடுத்தவர்கள், ನಿಜವಾಗಿ ದೀಕ್ಷಾ ಸ್ನಾನವನ್ನು ತೆಗೆದುಕೊಂಡವರು, யாரெல்லாம் உண்மையாய் ஞானஸ்தானம் எடுத்தீர்களோ, ಯಾರೆಲ್ಲ ನಿಜವಾಗಿ ದೀಕ್ಷಾ ಸ್ನಾನವನ್ನು ತೆಗೆದುಕೊಂಡಿರೋ, வேதம் சொல்லுகிறது, ವೇದದಲ್ಲಿ ಹೇಳಲ್ಪಟ್ಟಿದೆ, என்னுடைய பழைய மனுஷன், ನನ್ನ ಹಳೆಯ ಮನುಷ್ಯನು மரித்து விட்டான், ಸತ್ತು ಹೋದನು. ஹalleluya, ಹಲ್ಲೆಲೂಯಾ. இந்த ஞானஸ்தானம் என்பது ಈ ದೀಕ್ಷಾ ಸ್ನಾನವೆಂಬುದು இயேசு கிறிஸ்துவுடைய மரணத்துக்கு ஒப்புவிக்கிறதா இருக்கிறது. ಯೇಸು ಕ್ರಿಸ್ತನ ಮರಣಕ್ಕೆ ಹೋಲಿಕೆ ಮಾಡುವಂತದ್ದಾಗಿದೆ. It happened 2000 years back. ಇದು 2000 ವರ್ಷಗಳ ಹಿಂದೆ ನಡೆದಂತ ಕಾರ್ಯ. But when Jesus died on the cross, ಯೇಸು ಕ್ರಿಸ್ತನು ಶಿಲುಬೆಯ ಮೇಲೆ ಸತ್ತವಾಗ he remembered you, my brother. ನನ್ನ ಸಹೋದರನೇ, ಆತನು ನಿನ್ನನ್ನು ಜ್ಞಾಪಿಸಿಕೊಂಡನು. He remembered you, my sister. ನನ್ನ ಸಹೋದರಿ, ಆತನು ನಿನ್ನನ್ನು ಆ ಶಿಲುಬೆಯಲ್ಲಿ ಜ್ಞಾಪಿಸಿಕೊಂಡನು. 2000 வருஷங்களுக்கு முன்பதாக 2000 ವರ್ಷಗಳ ಹಿಂದೆ அவர் சிலுவையில மரிக்கும் பொழுது, ಆತನು ಶಿಲುಬೆಯಲ್ಲಿ ಸಾಯುವಾಗ அவர் உன்னை நினைவு கூர்ந்தார். ಆತನು ನಿನ್ನನ್ನು ಜ್ಞಾಪಿಸಿಕೊಂಡನು. He saw Rajesh on that day. ಆ ದಿನದಲ್ಲಿ ನಿನ್ನನ್ನು ಜ್ಞಾಪಿಸಿಕೊಂಡನು. அந்த நாளில ராஜேஷை அவர் நினைவு கூர்ந்தார். ಆ ದಿನದಲ್ಲಿ ರಾಜೇಶನನ್ನು ಆತನು ಜ್ಞಾಪಿಸಿಕೊಂಡನು. அந்த நாளில பிரதர் ஜானை அவர் நினைவு ಆ கூர்ந்தார். ದಿನದಲ್ಲಿ ಸಹೋದರ ಜಾನನ್ನು ಆತನು ಜ್ಞಾಪಿಸಿಕೊಂಡನು. அந்த நாளில பிரதர் இம்மானுவேலை அவர் நினைவு கூர்ந்தார். ಆ ದಿನದಲ್ಲಿ ಸಹೋದರ ಇಮ್ಮಾನುವೇಲನನ್ನು ಆತನು ಜ್ಞಾಪಿಸಿಕೊಂಡನು. அந்த நாளில உங்களை அவர் நினைவு ಆ கூர்ந்தார். ದಿನಗಳಲ್ಲಿ ನಿಮ್ಮನ್ನು ಸಹ ಆತನು ಜ್ಞಾಪಿಸಿಕೊಂಡನು. The word says, ಆ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, உலகம் தோன்றுவதற்கு முன்பதாகவே அவர் உன்னை அறிந்திருக்கிறார். ಲೋಕವು ರೂಪಿಸಲ್ಪಡುವುದಕ್ಕಿಂತ ಮುಂಚೆ ಆತನು ನಿನ್ನನ್ನು ಅರಿತವನಾಗಿದ್ದಾನೆ. ஹalleluya. ಹಲ್ಲೆಲೂಯಾ. நீ இயேசுவுக்கு அன்னைக்கு தெரியலன்னு நினைக்காத. ಯೇಸು ಕ್ರಿಸ್ತನಿಗೆ ಅಂದು ನೀನು ತಿಳಿಯಲಿಲ್ಲ ಎಂಬುದಾಗಿ ಅಂದುಕೊಳ್ಳಬೇಡ. நத்தானியேல் கேக்குறான், என்ன எப்ப நீ பார்த்த? ನತಾನಿಯೇಲನು ಕೇಳುತ್ತಿದ್ದಾನೆ, ನನ್ನನ್ನು ಯಾವಾಗ ನೀನು ನೋಡಿದೆ? இயேசு சொல்றாரு, ಯೇಸು ಕ್ರಿಸ್ತನು ಹೇಳಿದನು, மரத்தடியில அமர்ந்து கொண்டிருக்கும் போதே உன்னை நான் பார்த்துட்டேன் ನೀನು நத்தானியேல். ಮರದ ಕೆಳಗೆ ಕುಳಿತಿರುವಾಗಲೇ ನಾನು ನಿನ್ನನ್ನು ನೋಡಿದೆನು. நீ நினைக்காத இயேசு உன்னை பார்க்கலன்னு. ನೀನು ಅಂದುಕೊಳ್ಳಬೇಡ ಯೇಸು ಕ್ರಿಸ್ತನ್ ನಿನ್ನನ್ನು ನೋಡಲಿಲ್ಲ ಎಂಬುದಾಗಿ. தாயின் கருவுல உருவாவதற்கு முன்பதாகவே உன்னை பார்த்தவர் என் இயேசு. ನಿನ್ನ ತಾಯಿಯ ಗರ್ಭದಲ್ಲಿ ರೂಪಿಸಲ್ಪಡುವುದಕ್ಕಿಂತ ಮುಂಚೆಯೇ ದೇವರು ನಿನ್ನನ್ನು ನೋಡಿದವನು ಯೇಸು ಕ್ರಿಸ್ತನು. 2000 வருஷங்களுக்கு முன்பதாய் நடந்த அந்த காரியம் எனக்கு இன்றைக்கு என்ன நடக்கும் நீ நினைக்காத. இந்த உலகம் தோன்றுவதற்கு முன்பதாகவே உன்னை அறிந்தவராய் இருக்கிறார். 2000 ವರ್ಷಗಳ ಮುಂಚೆ ನಡೆದದ್ದು ಈಗ ನನಗೆ ಏನು ಅದರಲ್ಲಿ ನಡೆಯುತ್ತದೆ ಎಂಬುದಾಗಿ ಅಂದುಕೊಳ್ಳಬೇಡ. ಯೇಸು ಕ್ರಿಸ್ತನು ಲೋಕವು ರೂಪಿಸಲ್ಪಡುವುದಕ್ಕಿಂತ ಮುಂಚೆ ನಿನ್ನನ್ನು ಅರಿತವನಾಗಿದ್ದಾನೆ. You know, my God, my brother, God knows you much before your mother know you. ನಿನ್ನ ತಾಯಿ ನಿನ್ನ ಬಗ್ಗೆ ತಿಳಿದುಕೊಳ್ಳುವುದಕ್ಕಿಂತ ಮುಂಚೆಲೇ ದೇವರು ನಿನ್ನನ್ನು ಅಧಿಕವಾಗಿ ತಿಳಿದವನಾಗಿದ್ದಾನೆ. God knows you much before your father knows you. ನಿನ್ನ ತಂದೆಗೆ ನೀನು ತಿಳಿದವನಾಗಿರುವುದಕ್ಕಿಂತ ಮುಂಚೆ ದೇವರಿಗೆ ನೀನು ಅದಕ್ಕೆ ಮೊದಲೇ ತಿಳಿದವನಾಗಿದ್ದೀಯಾ. Much before the foundation of the world he knows you. ಆತನು ಲೋಕದ ಪುನಾದಿಯ ಮುಂಚೆಯೇ ಆತನು ನಿನ್ನನ್ನು ಅರಿತವನಾಗಿದ್ದಾನೆ. Don't become too wise to say that is 2000 years back, my brother. My God knows the beginning, my God knows the end. ನೀನು ಬಹಳ ಜ್ಞಾನವಂತನಾಗಿ ಇದು 2000 ವರ್ಷಗಳ ಮುಂಚೆ ಎಂಬುದಾಗಿ ಹೇಳಬೇಡ. ನನ್ನ ದೇವರಿಗೆ ಅಂತ್ಯವೂ ಗೊತ್ತು, ಆರಂಭವೂ ಗೊತ್ತು. எவ்வளோ ஞானிங்க, ಎಷ್ಟೋ ಜ್ಞಾನಿಗಳು இத ஆராய்ந்து ஒண்ணு அவன் பைத்தியக்காரன் ஆயிட்டுக்கிறான், இல்ல நம்ம இயேசுவை ஏற்றுக்கொண்டு சீஷனா மாறிட்டு இருக்கிறான். ಇದನ್ನು ಅವನು ಹುಡುಕಿ ಅವನು ಒಂದು ಹುಚ್ಚನಾಗಿ ಬಿಟ್ಟನು, ಇಲ್ಲವಾದರೆ ಯೇಸು ಕ್ರಿಸ್ತನನ್ನು ತನ್ನ ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿದ್ದಾನೆ. There were so many archaeologists who did research. Either they became mental or they became the disciples of Jesus. ಅನೇಕ ವಿಜ್ಞಾನಿಗಳು ಇದನ್ನು ಪರಿಶೋಧಿಸಿ ಕೆಲವರು ಅದರಲ್ಲಿ ಹುಚ್ಚರಾಗಿದ್ದಾರೆ, ಕೆಲವರು ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿದ್ದಾರೆ. Don't think you're too intelligent to research my God. ನನ್ನ ದೇವರನ್ನು ಪರಿಶೋಧಿಸುವುದಕ್ಕೆ ನೀನು ಬಹಳ ಜ್ಞಾನವಂತನೆಂಬುದಾಗಿ ಅಂದುಕೊಳ್ಳಬೇಡ. Hallelujah. ಹಲ್ಲೆಲೂಯಾ. உன் தேவனை ஆராதிப்பதற்கு நீ அவ்வளவு ஞானி என்று நீ நினைத்து விடாத. ನಿನ್ನ ದೇವರನ್ನು ಪರಿಶೋಧಿಸುವುದಕ್ಕೆ ನೀನು ಅಷ್ಟು ಜ್ಞಾನಿ ಎಂಬುದಾಗಿ ನೀನು ಅಂದುಕೊಳ್ಳಬೇಡ. எத்தனையோ பேர் அலசி ஆராய்ஞ்சிட்டு இருக்கிறாங்க. ஒன்னு அவன் பைத்தியக்காரனா போயிருக்கிறான், இல்லனா அவன் ಶಿಷ್ಯனா மாறி இருக்கிறான். ಎಷ್ಟೋ ಜನರು ಇದನ್ನು ಪರಿಶೋಧಿಸುವುದಕ್ಕೆ ಪ್ರಯತ್ನ ಪಟ್ಟು ಕೆಲವರು ಹುಚ್ಚರಾಗಿದ್ದಾರೆ, ಕೆಲವರು ಶಿಷ್ಯರಾಗಿದ್ದಾರೆ. உனக்கு என்ன ஆகணும்? ನಿನಗೇನು ಆಗಬೇಕು?
ஹalleluya. ಹಲ್ಲೆಲೂಯಾ. அப்பா சொல்றாரு, ತಂದೆಯವರು ಹೇಳುತ್ತಿದ್ದಾರೆ, உலகம் தோன்றுவதற்கு முன்பதாக ಲೋಕವು ತೋಚುವುದಕ್ಕೆ ಮುಂಚೆ நான் உங்களை அறிந்து, ನಾನು ನಿಮ್ಮನ್ನು ಅರಿತಿದ್ದೇನೆ. ஹalleluya. ಹಲ್ಲೆಲೂಯಾ. உன்னை நான் என் உள்ளங்கையில வரைந்து வைத்திருக்கிறேன். ನಿನ್ನನ್ನು ನಾನು ನನ್ನ ಅಂಗೈಯಲ್ಲಿ ಬರೆದಿಟ್ಟಿದ್ದೇನೆ. சக்கேயுவை பார்த்து சொல்றாரு, ಜಕ್ಕಯ್ಯನನ್ನು ನೋಡಿ ಹೇಳಿದನು, சக்கேயுவே ಜಕ್ಕಯ್ಯನೇ இறங்கி வா. ಇಳಿದು ಬಾ. எங்க பார்த்தாரு சக்கேயுவை? ಜಕ್ಕಯ್ಯನನ್ನು ಎಲ್ಲಿ ನೋಡಿದರು? அவருடைய உள்ளங்கையில. ತನ್ನ ಅಂಗೈಯಲ್ಲಿ ನೋಡಿದನು. ஹalleluya. ಹಲ್ಲೆಲೂಯಾ. ನತಾನಿಯೇಲ பார்த்த தேவன், ನತಾನಿಯೇಲನನ್ನು ನೋಡಿದಂತ ದೇವರು, ಈ சக்கேயுவை பார்த்த தேவன் ಜಕ್ಕಯ್ಯನನ್ನು ನೋಡಿದಂತ ದೇವರು அங்க என்னையும் பார்க்கிறார். ಅಲ್ಲಿ ನನ್ನನ್ನು ಆತನು ನೋಡುವುದಕ್ಕೆ. ஹalleluya. ಹಲ್ಲೆಲೂಯಾ. ஹalleluya. ಹಲ್ಲೆಲೂಯಾ. ஹalleluya. ಹಲ್ಲೆಲೂಯಾ. சொல்லுங்க, அவருடைய மரணத்துல அவர் என்னை பார்த்தார். ಹೇಳಿರಿ, ಆತನ ಮರಣದಲ್ಲಿ ಆತನು ನನ್ನನ್ನು ನೋಡಿದನೆಂಬುದಾಗಿ. அவருடைய மரணத்துல அவர் என்னை பார்த்தார். ಆತನ ಮರಣದಲ್ಲಿ ಆತನು ನನ್ನನ್ನು ನೋಡಿದನೆಂಬುದಾಗಿ ಹೇಳಿ. ஹalleluya. ಹಲ್ಲೆಲೂಯಾ. அதனால தான் சொல்றேன், ಆದ್ದರಿಂದಲೇ ಹೇಳುತ್ತಿದ್ದೇನೆ, என்னுடைய பாவத்துக்கு ನನ್ನ ಪಾಪಗಳಿಗೆ அவர் மரித்து விட்டார். ಆತನು ಸತ್ತು ಹೋದನು. ஹalleluya. ಹಲ್ಲೆಲೂಯಾ. ஒரு அப்பா அம்மா சொத்தை எழுதி வைக்கிறாங்க. ಒಬ್ಬ ಹೆತ್ತವರು ತಮ್ಮ ಆಸ್ತಿಯನ್ನು ಬರೆದಿಡುತ್ತಾರೆ. அவர் சொல்றாங்க, ಅವರು ಹೇಳುತ್ತಾರೆ, ಇದೆಲ್ಲವೂ என் மகனுக்கு, ನನ್ನ ಮಗನಿಗೆ. ஆனா ಆದರೆ அவன் எப்போ வந்து ಅವನು ಯಾವಾಗ ಬಂದು இதுல கையெழுத்து போடுறானோ, ಇದರಲ್ಲಿ ಸಹಿ ಹಾಕುತ್ತಾನೋ, அப்போ இதெல்லாம் அவனுக்கு சொந்தம். ಆಗ ಇದೆಲ್ಲವೂ ಅವನಿಗೆ ಸ್ವಂತ. அப்போ இந்த பையன் ಆಗ ಈ ಹುಡುಗನು எப்போ போய் ಯಾವಾಗ ಹೋಗಿ அவன் சைன் போடுறானோ, ಅವನು ಸಹಿ ಹಾಕುತ್ತಾನೋ, அப்போ அந்த சொத்து ಆಗ ಆ ಆಸ್ತಿಯು அவனுக்கு மாறுகிறது. ಅವನಿಗೆ ಬದಲಾವಣೆಯಾಗುತ್ತದೆ. ஆமென். ಆಮೆನ್. அந்த சொத்து ಆ ಆಸ್ತಿಯು 100 வருஷத்துக்கு முன்னாடி எழுதி வச்சிருக்கலாம், 100 ವರ್ಷಕ್ಕೆ ಮುಂಚೆ ಬರೆದಿಟ್ಟಿರಬಹುದು, 50 வருஷத்துக்கு முன்னாடி எழுதி வச்சிருக்கலாம், 50 ವರ್ಷಗಳ ಮುಂಚೆ ಬರೆದಿಟ್ಟಿರಬಹುದು. என்னைக்கு போய் கையெழுத்து போட்டாலும் அது யாருக்கு சொந்தம்? ಆದರೆ ಇವನು ಯಾವಾಗ ಹೋಗಿ ಸಹಿ ಹಾಕಿದ್ರೇನು ಯಾರಿಗೆ ಅದು ಸ್ವಂತ? மகனுக்கு சொந்தம், ಮಗನಿಗೆ ಸ್ವಂತ. அப்பா ஒரு உயில எழுதி வச்சிருக்கிறாரு. ತಂದೆ ಒಂದು ವಿಲ್ಲನ್ನು ಬರೆದಿಟ್ಟಿದ್ದಾನೆ. அவர் கல்வாரி சிலுவையில ஒரு உயில எழுதி வைத்திருக்கிறார். ಕಲ್ವಾರಿ ಕ್ರೂಜೆಯಲ್ಲಿ ಆತನು ಒಂದು ವಿಲ್ಲನ್ನು ಬರೆದಿಟ್ಟಿದ್ದಾನೆ. என் பிள்ளைகளுக்கெல்லாம் இந்த ரத்தம் சொந்தம், ನನ್ನ ಮಕ್ಕಳಿಗೆಲ್ಲ ಈ ರಕ್ತವು ಸ್ವಂತ ಎಂಬುದಾಗಿ. என் பிள்ளைகளுக்கெல்லாம் இந்த ரத்தம் சொந்தம். ನನ್ನ ಮಕ್ಕಳಿಗೆಲ್ಲ ಈ ರಕ್ತವು ಸ್ವಂತ ಎಂಬುದಾಗಿ. யார் எப்ப வந்து கையெழுத்து போடுகிறாங்களோ அப்போ அவங்க அதை பெற்றுக்கொள்கிறாங்க. ಯಾರು ಯಾವಾಗ ಬಂದು ಇದರಲ್ಲಿ ಸಹಿ ಹಾಕುತ್ತಾರೋ ಆವಾಗ ಅದನ್ನು ಅವರು ಹೊಂದಿಕೊಳ್ಳುತ್ತಾರೆ. ஹalleluya. ಹಲ್ಲೆಲೂಯಾ. நான் ஞானஸ்நானம் எடுக்கும்போது, ನಾನು ದೀಕ್ಷಾ ಸ್ನಾನ ತೆಗೆದುಕೊಳ್ಳುವಾಗ நான் என் கையெழுத்த போட்டேன். ನಾನು ನನ್ನ ಸಹಿಯನ್ನು ಹಾಕಿದೆನು. அந்த சொத்து எனக்கு உரிமையாய் மாறினது. ಆ ಆಸ್ತಿ ನನಗೆ ಸ್ವಂತವಾಗಿ ಬದಲಾವಣೆಯಾಗಿದೆ. அது என்ன சொத்து? ಅದು ಏನು ಆಸ್ತಿ? அவருடைய விலை உயர்ந்த ரத்தத்தின் வல்லமை என்னுடைய சொத்தாய் மாறுகிறது. ಆತನ ಬೆಲೆಯುಳ್ಳ ರಕ್ತದ ಶಕ್ತಿಯು ನನ್ನ ಒಂದು ಆಸ್ತಿಯಾಗಿ ಬದಲಾವಣೆಯಾಗಿದೆ. ஹalleluya. ಹಲ್ಲೆಲೂಯಾ. நீ கையெழுத்து போட்டா ನೀನು ಹಸ್ತಾಂತರ ಮಾಡಿದರೆ உனக்கு சொந்தம். ನಿನಗೆ ಅದು ಸ್ವಂತವಾಗುತ್ತದೆ. யாரெல்லாம் வராங்களோ, ಯಾರೆಲ್ಲ ಬರುತ್ತಾರೋ, யாரெல்லாம் வராங்களோ, ಯಾರೆಲ್ಲ ಬರುತ್ತಾರೋ, யாரெல்லாம் கையெழுத்து போடுகிறாங்க, ಯಾರೆಲ್ಲ ಅದರಲ್ಲಿ ಸಹಿ ಹಾಕುತ್ತಾರೆ, அவங்களுக்கெல்லாம் இந்த ரத்தம் இன்னும் சொந்தமா, ಅವರಿಗೆಲ್ಲ ಈ ರಕ್ತವು ಇನ್ನೂ ಸಹ ಸ್ವಂತವಾಗಿದೆ. ஹalleluya. ಹಲ್ಲೆಲೂಯಾ. The will is still active and alive. ಆ ವಿಲ್ಲು ಈಗಲೂ ಅದು ಕಾರ್ಯಾಚರಣೆಯಲ್ಲಿದೆ. அந்த ಅದಕ್ಕೆ ಜೀವ ಉಂಟು. அந்த பத்திரத்துக்கு ಆ ಒಂದು ದಾಖಲೆಯಲ್ಲಿ இன்னும் உயிர் இருக்கிறது, ಇನ್ನೂ ಜೀವವಿದೆ. ஹalleluya. ಹಲ್ಲೆಲೂಯಾ. அப்பாவுடைய ஜெபம் என்னன்னா, ತಂದೆಯ ಪ್ರಾರ್ಥನೆ ಏನೆಂದರೆ, பிள்ளைகள்லாம் வந்து ನನ್ನ ಮಕ್ಕಳೆಲ್ಲ ಬಂದು கையெழுத்த போட்டு ಅದರಲ್ಲಿ ಸಹಿ ಹಾಕಿ இந்த ரத்தத்தின் வல்லமையை பெற்றுக் ಈ கொள்கிறவர்களாக ರಕ್ತದ இருக்க வேண்டும். ಶಕ್ತಿಯನ್ನು ಹೊಂದಿಕೊಳ್ಳಲಿ. ஹalleluya. ಹಲ್ಲೆಲೂಯಾ. யாரெல்லாம் இன்னும் கையெழுத்து போடலையோ, ಯಾರೆಲ್ಲ ಇನ್ನೂ ಸಹಿ ಹಾಕಲಿಲ್ಲವೋ வேகமா போட்டுருங்க. ಬೇಗನೆ ಹಾಕಿಬಿಡಿ. என்ன? ಏನು? ஞானஸ்நானம். ದೀಕ್ಷಾ ಸ್ನಾನ. ஹalleluya. ಹಲ್ಲೆಲೂಯಾ. வசனம் சொல்லுகிறது, ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, அவருடைய மரணத்துல பங்கு கொண்ட நாம், ಆತನ ಮರಣದಲ್ಲಿ ಪಾಲ್ಗೊಂಡಂತ ನಾವು, என்னுடைய எல்லா பழைய சுபாவங்கள் எல்லாம் போனது, ನನ್ನ ಹಳೆಯ ಎಲ್ಲಾ ಸ್ವಭಾವಗಳು ಹೋಯಿತು. இப்போ ಈಗ அதே போல ಅದೇ ರೀತಿಯಾಗಿ நீங்க தண்ணில இருந்து வெளியே வரும்போது ನೀರಿನಿಂದ ಹೊರಗೆ ಬರುವಾಗ நீ
எப்படி வர தெரியுமா? ನೀನು ಹೇಗೆ ಬರುತ್ತೀಯಾ ಗೊತ್ತಾ? வசனம் சொல்லுது, ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, எப்படி இயேசு கிறிஸ்து மகிமையான ஒரு ரூபத்தை எடுத்து ஒரு புதிய மனுஷனா வெளியே வந்தாரோ அத போல நீயும் நானும் புதிதாய் வருகிறோமா? ಯಾವ ರೀತಿಯಾಗಿ ಯೇಸು ಕ್ರಿಸ್ತನು ತನ್ನ ಮಹಿಮೆಯನ್ನು ಹೊಂದಿ ಒಂದು ನೂತನ ಸೃಷ್ಟಿಯಾಗಿ ಹೊರಗೆ ಬಂದನೋ ಅದೇ ರೀತಿಯಾಗಿ ನೀನು ನಾನು ನೂತನ ಸೃಷ್ಟಿಯಾಗಿ ಹೊರಗೆ ಬರುತ್ತೇವೆ. அஞ்சாவது வசனம் சொல்லுகிறது, ಐದನೆಯ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, if we have been planted together in the likeness of his death, ಏಕೆಂದರೆ ನಾವು ಆತನ ಮರಣಕ್ಕೆ ಸದೃಶವಾದ ಮರಣವನ್ನು ಹೊಂದಿ ಆತನಲ್ಲಿ ಐಕ್ಯವಾಗಿದ್ದೇವೆ. we are together in the death. ಆತನ ಮರಣದಲ್ಲಿ ನಾವು ಐಕ್ಯವಾಗಿದ್ದೇವೆ. Hallelujah. Hallelujah. We are together in the likeness of his death. ಆತನ ಒಂದು ಮರಣದ ಸದೃಶದಲ್ಲಿ ನಾವು ಐಕ್ಯತೆಯುಳ್ಳವರಾಗಿದ್ದೇವೆ. We shall also be the likeness of his resurrection. ನಾವು ಆತನ ಪುನರುತ್ಥಾನದಲ್ಲಿಯೂ ಸದೃಶವಾಗಿ ಆತನ ಪುನರುತ್ಥಾನವನ್ನು ಹೊಂದಿದ್ದೇವೆ. Hallelujah. ಹಲ್ಲೆಲೂಯಾ. ಅನೇಕ பேர் ಮರಿತಿட்டீங்க, ಅನೇಕರು ಸತ್ತಿದ್ದೀರಾ, ಆனா ಉಯಿರೋಡ எழுந்தீங்களா? ಆದರೆ ಜೀವಂತವಾಗಿ ಎದ್ದಿದ್ದೀರಾ? ಯೇಸು எழுந்தா, ಯೇಸು ಕ್ರಿಸ್ತನು ಎದ್ದನು, நீங்க எழுந்தீங்களா? ನೀವು ಎದ್ದಿದ್ದೀರಾ? Jesus resurrected. ಯೇಸು ಕ್ರಿಸ್ತನು ಎದ್ದನು, But did you resurrect from your old life? ಆದರೆ ನೀನು ನಿನ್ನ ಹಳೆಯ ಜೀವನದಿಂದ ಎದ್ದಿದ್ದೀಯಾ? His power to make us stand up again is that our work in us. நம்மள மறுபடியும் எழுந்து நிக்க வைக்கிற அந்த உயிர்த்தெழுதலின் வல்லமை எனக்குள்ள இருக்கிறது. ನಮ್ಮನ್ನು ಪುನಃ ಎದ್ದು ನಿಲ್ಲಿಸುವಂತಹ ಪುನರುತ್ಥಾನದ ಶಕ್ತಿಯು ನಮ್ಮಲ್ಲಿ ಇನ್ನೂ ಇದೆ. எதுவும் உன்னை பிடித்து வைக்க முடியாது. ಯಾವುದು ನಿನ್ನನ್ನು ಹಾಗೆ ಹಿಡಿದಿಟ್ಟುಕೊಳ್ಳಲು ಸಾಧ್ಯವಿಲ್ಲ. அந்த உயிர்த்தெழுதலின் வல்லமை எனக்குள்ளவும் உனக்குள்ளவும் இப்பவும் கிரியை செய்து கொண்டிருக்கிறது. ಆ ಪುನರುತ್ಥಾನದ ಶಕ್ತಿಯು ನನ್ನಲ್ಲಿಯೂ ನಿನ್ನಲ್ಲಿಯೂ ಈಗಲೂ ಸಹ ಅದು ಕ್ರಿಯೆ ನಡೆಸುತ್ತಿದೆ. Hallelujah. Hallelujah. Believe you will stand up again. ನೀನು ಪುನಃ ಎದ್ದು ನಿಲ್ಲುತ್ತೀಯಾ ಎಂಬುದನ್ನು You will ವಿಶ್ವಾಸಿಸು. rise up again. ನೀನು ಪುನಃ ಎದ್ದೇಳುತ್ತೀಯಾ ಎಂಬುದನ್ನು You will ವಿಶ್ವಾಸಿಸು. be made one with his resurrection. ಆತನ ಒಂದು ಪುನರುತ್ಥಾನದಲ್ಲಿ ನೀನು ಐಕ್ಯವಾಗಿದ್ದೀಯಾ? Hallelujah. ಹಲ್ಲೆಲೂಯಾ. ಯೇಸುவோட ಮರಿತ ನೀ, ಯೇಸು ಕ್ರಿಸ್ತನೊಂದಿಗೆ ಸತ್ತಂತ ನೀನು எழுந்து நிற்பதற்கும் உனக்கு பலன் உண்டு. ನೀನು ಎದ್ದು ನಿಲ್ಲುವುದಕ್ಕೆ ನಿನಗೆ ಬಲ ಉಂಟು. என் அன்பு சகோதரனே, ನನ್ನ ಪ್ರಿಯ ಸಹೋದರನೇ, கீழே விழுவதற்கு ஒரு வாய்ப்பு கூட கிடையாது. ನೀನು ಕೆಳಗೆ ಬೀಳುವುದಕ್ಕೆ ಯಾವ ಅವಕಾಶವೂ ಇಲ್ಲ. நீ எழும்புவதற்கு மறுபடியும் அவருடைய வல்லமை உனக்குள்ள இருக்கிறது. ಆದರೆ ನೀನು ಪುನಃ ಎದ್ದೇಳುವುದಕ್ಕೆ ಆತನ ಶಕ್ತಿಯು ನಿನ್ನಲ್ಲಿ ಇನ್ನೂ ಇದೆ. என் அன்பு சகோதரியே, ನನ್ನ ಪ್ರಿಯ ಸಹೋದರಿಯೇ, நீ விழுவதற்கு ஒரு காரணமும் கிடையாது. ನೀನು ಬಿದ್ದು ಹೋಗುವುದಕ್ಕೆ ಯಾವ ಕಾರಣವೂ ಇಲ್ಲ. நீ எழும்புவதற்கு உயிர்த்தெழுதலின் வல்லமை உனக்குள்ள கிரியை செய்கிறது. ನೀನು ಎದ್ದೇಳುವುದಕ್ಕೆ ಪುನರುತ್ಥಾನದ ಶಕ್ತಿ ನಿನ್ನಲ್ಲಿ ಕ್ರಿಯೆ ನಡೆಸುತ್ತದೆ. Do not forget the resurrection power of Jesus Christ is working in all of us. ನಮ್ಮೆಲ್ಲರಲ್ಲಿ ಯೇಸು ಕ್ರಿಸ್ತನ ಪುನರುತ್ಥಾನದ ಶಕ್ತಿಯು ಕ್ರಿಯೆ ನಡೆಸುತ್ತದೆ ಎಂಬುದನ್ನು ನೀವು ಮರೆಯಬೇಡಿ. Hallelujah. ಹಲ್ಲೆಲೂಯಾ. ஐயோ பழைய வாழ்க்கை விட்டு வர முடியலையே, ಅಯ್ಯೋ ಹಳೆಯ ಜೀವನವನ್ನು ಬಿಟ್ಟು ಬರಲಿಕ್ಕಾಗಲಿಲ್ಲವೇ? சொல்லாத. ಹೇಳಬೇಡ. பிசாசு உன்னை ஏமாத்துறான். ಸೈತಾನ ನಿನ್ನನ್ನು ಯಾಮಾರಿಸುತ್ತಾನೆ. பழைய வாழ்க்கையிலிருந்து விட்டு வர உனக்கு பலன் உண்டு. ಹಳೆಯ ಜೀವನವನ್ನು ಬಿಟ್ಟು ಬರುವುದಕ್ಕೆ ನಿನಗೆ ಬಲ ಉಂಟು. ஏன்னா இந்த உயிர்த்தெழுதலின் வல்லமை உனக்குள்ள கிரியை செய்கிறது. ಯಾಕೆಂದರೆ ಪುನರುತ್ಥಾನದ ಶಕ್ತಿಯು ನಿನ್ನಲ್ಲಿ ಕ್ರಿಯೆ ನಡೆಸುತ್ತದೆ. அப்போஸ்தலன் பவுல் சொல்றாரு, ಅಪೊಸ್ತಲನಾದ ಪೌಲನು ಹೇಳುತ್ತಿದ್ದಾನೆ, நான் என்ன செய்யணும்னு நினைக்கிறேன், ನಾನು ಏನನ್ನು ಮಾಡಬೇಕೆಂಬುದು அது செய்ய முடியல. ಅದನ್ನು ನನ್ನಿಂದ ಮಾಡಲು ಸಾಧ್ಯವಾಗುತ್ತಿಲ್ಲ. கூடாதுன்னு நினைக்கிறேன், ನಾನು ಯಾವುದನ್ನು ಮಾಡಬಾರದು ಎಂಬುದಾಗಿ ಅಂದುಕೊಳ್ಳುತ್ತೇನೆ, ಅದನ್ನು ನಾನು ಮಾಡಿಬಿಡುತ್ತೇನೆ. இன்னைக்கு எனக்கும் உனக்கும், ಆದ್ರೆ ಇಂದು ನನಗೂ ನಿನಗೂ அது இல்ல ஜெபம், ಅದಲ್ಲ ಪ್ರಾರ್ಥನೆ. நான் என்ன நினைக்கிறேனோ, ನಾನು ಏನನ್ನು ಬಯಸುತ್ತೇನೋ நான் செய்வேன். ಅದನ್ನು ನಾನು ಮಾಡುತ್ತೇನೆ. என்ன நினைக்கிறேனோ, ನಾನು ಏನನ್ನು ಬಯಸುತ್ತೇನೆ நிறைவேற்றுவேன். ಅದನ್ನು ನಾನು ನೆರವೇರಿಸುತ್ತೇನೆ. என்ன நினைக்கிறேனோ, ನಾನು ಏನನ್ನು ಬಯಸುತ್ತೇನೆ சாதிப்பேன். ಅದನ್ನು ನಾನು ಸಾಧಿಸುತ್ತೇನೆ. ಯಾಕೆಂದರೆ உயிர்த்தெழுதலின் வல்லமை எனக்குள்ள கிரியை செய்கிறது. ಪುನರುತ್ಥಾನದ ಶಕ್ತಿ ನನ್ನಲ್ಲಿ ಕ್ರಿಯೆ ನಡೆಸುತ್ತದೆ. Hallelujah. ಹಲ್ಲೆಲೂಯಾ. Hallelujah. ಹಲ್ಲೆಲೂಯಾ. நீ விழுந்து போக, ನೀನು ಬಿದ್ದು ಹೋಗುವುದಕ್ಕೆ, செத்ததோட சரி அப்படி அல்ல, ನಾನು ಸತ್ತು ಹೋದೇನೆ ಎಂಬುದು ಅದರೊಂದಿಗೆ ಸರಿ ಎಂಬುದಕ್ಕಾಗಿ ಅಲ್ಲ, நீ எழுவதற்கு ನೀನು ಎದ್ದೇಳುವುದಕ್ಕೆ உனக்கு பலன் உண்டு. ನಿನಗೆ ಬಲ ಉಂಟು. அம்மா,
ತಾಯಿ, யாராவது கையை விட்டுட்டாங்களா? ಯಾರಾದ್ರೂ ನಿನ್ನನ್ನು ಕೈ ಬಿಟ್ಟಿದ್ದಾರಾ? உடைஞ்சு போன நிலைமையில இருக்கிறியா? ಒಡೆದು ಹೋದಂತ ಪರಿಸ್ಥಿತಿಯಲ್ಲಿ ಇದೆಯಾ? பயப்படாத, ಭಯಪಡಬೇಡ. மறுபடியும் எழும்புறதுக்கு ಪುನಃ ಎದ್ದೇಳುವುದಕ್ಕೆ உனக்கு வல்லமை உண்டு. ನಿನಗೆ ಶಕ್ತಿ ಉಂಟು. என் வாழ்க்கை தோத்து போயிடுச்சு, ನನ್ನ ಜೀವನದಲ್ಲಿ ಸೋತು ಹೋದೆನು, என்னால ஒண்ண முடியல, ನನ್ನಿಂದ ಏನೂ ಆಗಲಿಲ್ಲ, நான் தோத்து போயிட்டேன், ನಾನು ಸೋತು ಹೋದೆನು அப்படி நீ நினைக்கிறியா? ಆ ರೀತಿಯಾಗಿ ನೆನೆದುಕೊಳ್ಳುತ್ತೀಯಾ? ಭಯಪಡಬೇಡ. மறுபடியும் எழும்புவதற்கு வல்லமை இயேசுவிடத்துல உண்டு. ನೀನು ಪುನಃ ಎದ್ದೇಳುವುದಕ್ಕೆ ಯೇಸು ಕ್ರಿಸ್ತನ ಬಳಿಯಲ್ಲಿ ಶಕ್ತಿ ಉಂಟು. நான் நல்லா வாழணும்னு நினைச்சேன், ನಾನು ಚೆನ್ನಾಗಿ ಜೀವಿಸಬೇಕೆಂಬುದಾಗಿ பயந்து ಅಂದುಕೊಂಡು வாழணும்னு நினைச்சேன், ದೇವರಿಗೆ ಭಯಪಟ್ಟು ನಾನು ಜೀವಿಸಬೇಕೆಂಬುದಾಗಿ என்னால ಅಂದುಕೊಂಡು வாழ முடியல. ಆದ್ರೆ ಈ ಲೋಕದಲ್ಲಿ ನನ್ನಿಂದ ಜೀವಿಸಲು ಸಾಧ್ಯವಾಗುತ್ತಿಲ್ಲ. ಭಯಪಡಬೇಡ. இந்த உயிர்த்தெழுதலின் வல்லமை ನಿನ್ನಲ್ಲಿ ಪುನಃ ಆ ಒಂದು ಪುನರುತ್ಥಾನದ ಶಕ್ತಿಯು உன்னை எழுப்போ, ನಿನ್ನನ್ನು ಎಬ್ಬಿಸುತ್ತದೆ. சரியா படிக்க முடியல, ನನ್ನಿಂದ ಸರಿಯಾಗಿ ಓದಲು எனக்கு ஞானம் இல்ல, ನನಗೆ ಜ್ಞಾನವಿಲ್ಲ, அப்படி நீ டவுன் ஆயிருந்தேனா, ಆ ರೀತಿಯಾಗಿ ನೀನು ಕೆಳಗಿದ್ದರೆ கவலைப்படாத, ಚಿಂತಿಸಬೇಡ. இந்த உயிர்த்தெழுதலின் வல்லமை ಈ ಪುನರುತ್ಥಾನದ ಶಕ್ತಿಯು ஞானவானாய் மாற்றும், ನಿನ್ನನ್ನು ಜ್ಞಾನವಂತನನ್ನಾಗಿ ಬದಲಾವಣೆ ಆಗುತ್ತದೆ. ஹalleluya. ಹಲ್ಲೆಲೂಯಾ. ಯೇಸು ಮರಿತದು, ಯೇಸು ಕ್ರಿಸ್ತನು ಸತ್ತದ್ದು ಉಯಿರ್ತೆಳುವುದಕ್ಕಾಗ, ಪುನರುತ್ಥಾನವಾಗಿ ಎದ್ದೇಳುವುದಕ್ಕೋಸ್ಕರ. ನೀ ವಿழுந்தது, ನೀನು ಬಿದ್ದದ್ದು ಮರುಬಡಿயும் ಪುನಃ எழும்புவதற்காக, ಪುನಃ ಎದ್ದೇಳುವುದಕ್ಕೋಸ್ಕರ. ஹalleluya, ಹಲ್ಲೆಲೂಯಾ, ஹalleluya. ಹಲ್ಲೆಲೂಯಾ. Don't be afraid of falling down. ನೀನು ಕೆಳಗೆ ಬಿದ್ದಿರುವುದನ್ನು ಕುರಿತು ಭಯಪಡಬೇಡ. By his resurrection power, ಆ ಒಂದು ಪುನರುತ್ಥಾನದ ಶಕ್ತಿಯು we can come to the newness of life. ನಮ್ಮ ಜೀವನದಲ್ಲಿ ನೂತನವಾಗಿ ಬರುವುದಕ್ಕೆ ಅದು ಸಹಾಯ ಮಾಡುತ್ತದೆ. You can even live a new life, ನೀನು ನೂತನವಾದಂತಹ ಜೀವನವನ್ನು ಜೀವಿಸಬಹುದು. free from the past. ಹಳೆಯ ಒಂದು ಕಾರ್ಯಗಳಿಂದ ಬಿಡುಗಡೆ ಹೊಂದಿ. Hallelujah. ಹಲ್ಲೆಲೂಯಾ. யாரெல்லாம் இயேசு கிறிஸ்துவின் மரணத்துக்குள்ள பங்கு கொள்றீங்களோ, ಯಾರೆಲ್ಲ ಯೇಸು ಕ್ರಿಸ್ತನ ಮರಣದಲ್ಲಿ ಪಾಲ್ಗೊಳ್ಳುತ್ತೀರೋ அவங்க பழைய வாழ்க்கை அதோட முடியுது. ಅವರ ಹಳೆಯ ಜೀವನವು ಅದರಲ್ಲೇ ಮುಕ್ತಾಯಗೊಳ್ಳುತ್ತದೆ. Hallelujah. ಹಲ್ಲೆಲೂಯಾ. உன்னுடைய பாரம்பரியமான சாபம் அங்க உடைதம்மா. ನಿನ್ನ ಪಾರಂಪರ್ಯದ ಶಾಪವು ತಾಯಿ ಅಲ್ಲಿ ಒಡೆಯುತ್ತದೆ. அநேக பேருக்கு பயம். ಅನೇಕರಿಗೆ ಭಯ. எங்க அப்பா ஹார்ட் டிசீஸ்ல செத்தாரு, ನಮ್ಮ ತಂದೆಯವರು ಹೃದಯ ರೋಗದಿಂದ ಸತ್ತರು, எங்க தாத்தா ஹார்ட் டிசீஸ்ல செத்தாரு, ನನ್ನ ತಾತನು ಹೃದ್ರೋಗದಿಂದ ಸತ್ತನು, எங்க தாத்தாக்கு தாத்தா ஹார்ட் டிசீஸ்ல ನನ್ನ செத்தாரு. ತಾತನಿಗೆ ತಾತನು ಹೃದಯ ರೋಗದಲ್ಲಿ ಸತ್ತನು. எனக்கும் அது வருமா? ನನಗೂ ಅದು ಬರುತ್ತದಾ? வராது. ಅದು ಬರುವುದಿಲ್ಲ. நான் இயேசு கிறிஸ்துவை ஏற்றுக்கொள்ளும் பொழுது, ಯಾಕೆಂದರೆ ನಾನು ಯೇಸು ಕ್ರಿಸ್ತನನ್ನು ಅಂಗೀಕರಿಸಿದಾಗ என்னுடைய சாபங்கள் எல்லாம் உடைக்கப்பட்டது. ಆತನು ನನ್ನ ಶಾಪಗಳೆಲ್ಲ ಅಲ್ಲಿ ಒಡೆಯಲ್ಪಟ್ಟಿತು. Don't worry about your past. ನಿನ್ನ ಹಳೆಯ ಕಾರ್ಯದ ಹಳೆಯ ಜೀವನದ ಬಗ್ಗೆ ಚಿಂತಿಸಬೇಡ. பாவத்தை குறித்து பயப்படாத. ನೀನು ಮಾಡಿದ ಪಾಪದ ಬಗ್ಗೆ ಚಿಂತಿಸಬೇಡ. நீ எப்ப இயேசுவை உண்மையாய் ஏற்றுக்கொள்கிறியோ, ನೀನು ಯಾವಾಗ ಯೇಸು ಕ್ರಿಸ್ತನನ್ನು ನಿಜವಾಗಿ ಅಂಗೀಕರಿಸುತ್ತೀಯೋ, அப்ப உன் பழைய வாழ்க்கையை குறித்து பயப்படாத. ಆಗ ನಿನ್ನ ಹಳೆಯ ಜೀವನದ ಪಾಪದ ಬಗ್ಗೆ ನೀನು ಭಯಪಡಬೇಡ. ಅದರಿಂದ வெளியே வருவதற்கு தேவன் உனக்கு வல்லமையை கொடுத்திருக்கிறார். ಅದರಿಂದ ಹೊರಗೆ ಬರುವುದಕ್ಕೆ ದೇವರು ನಿನಗೆ ಶಕ್ತಿಯನ್ನು ಕೊಟ್ಟಿದ್ದಾನೆ. Don't be afraid to come out of your past life. ನಿನ್ನ ಹಳೆಯ ಜೀವನದಿಂದ ಹೊರಗೆ ಬರುವುದಕ್ಕೆ ಭಯಪಡಬೇಡ. ஐயೋ நான் பாவம் செஞ்சிட்டேனே, ಅಯ್ಯೋ ನಾನು ಪಾಪ ಮಾಡಿದ್ದೇನೆ, அதுலயே இருந்துடலாம், ನಾನು ಅದರಲ್ಲೇ ಇದ್ದು ಬಿಡುತ್ತೇನೆ, இதுலயே செத்துடலாம், ಇದರಲ್ಲೇ ಸತ್ತು ಹೋಗೋಣ, அப்படி நீ நினைக்க வேண்டாம். ಆ ರೀತಿಯಾಗಿ ನೀನು ಅಂದುಕೊಳ್ಳಬೇಡ. ஒரு நல்ல செய்தி இருக்கு. ನಿನಗೆ ಒಂದು ಶುಭ ಸಮಾಚಾರವಿದೆ. பழைய வாழ்க்கையிலிருந்து புதிய வாழ்க்கை வருவதற்கு உனக்கு ஒரு வல்லமையை இயேசு கொடுத்திருக்கிறார். ಹಳೆಯ ಜೀವನದಿಂದ ಹೊಸ ಜೀವನಕ್ಕೆ ಬರುವುದಕ್ಕೆ ಯೇಸು ಕ್ರಿಸ್ತನು ಒಂದು ಹೊಸ ಜೀವನ ಒಂದು ಶಕ್ತಿಯನ್ನು ಕೊಟ್ಟಿದ್ದಾನೆ. Hallelujah. ಹಲ್ಲೆಲೂಯಾ. Your hereditary diseases. ನಿನ್ನ ಒಂದು ಪಾರಂಪರ್ಯದ ರೋಗಗಳು. எங்க அப்பாக்கு சுகர் இருந்துச்சு, ನನ್ನ ತಂದೆಯವರಿಗೆ ಸಕ್ಕರೆ ಕಾಯಿಲೆ, ನಮ್ಮ ತಾಯಿಯವರಿಗೆ ಸಕ್ಕರೆ ಕಾಯಿಲೆ, ಕಿಡ್ನಿ ಪ್ರಾಬ್ಲಮ್ இருந்துச்சு, ನಮ್ಮ ತಂದೆಯವರಿಗೆ ಕಿಡ್ನಿ ಸಮಸ್ಯೆ, ಲಂಗ್ ಪ್ರಾಬ್ಲಮ್ இருந்துச்சு, ನಮ್ಮ ತಂದೆಯವರಿಗೆ ಲಂಗ್ಸ್ ಪ್ರಾಬ್ಲಮ್, ಕ್ಯಾನ್ಸರ್ இருந்துச்சு, ನಮ್ಮ ತಾತನಿಗೆ ಕ್ಯಾನ್ಸರ್ ಇತ್ತು. இருந்தாலும் ಯಾವುದೇ ಇದ್ದರೂ ಭಯಪಡಬೇಡ. ಹಲ್ಲೆಲೂಯಾ. Hallelujah. ಹಲ್ಲೆಲೂಯಾ. எதுவாயிருந்தாலும் பயப்படாத. ಯಾವುದೇ ಇದ್ದರೂ ಭಯಪಡಬೇಡ. உண்மையாய் இயேசுவை ஏற்றுக்கொண்டவனுக்கு, ನಿಜವಾಗಿ ಯೇಸು ಕ್ರಿಸ್ತನನ್ನು ಅಂಗೀಕರಿಸಿದವರಿಗೆ பழைய வாழ்க்கை ಹಳೆಯ ಜೀವನವು உடைந்து போகிறது, ಒಡೆದು ಹೋಗುತ್ತದೆ. Hallelujah. ಹಲ್ಲೆಲೂಯಾ. இந்த புதிய வாழ்க்கையில ಈ ಹೊಸ ಜೀವನದಲ್ಲಿ எந்த வியாதியை பத்தி பயப்படாத, ಯಾವ ವ್ಯಾಧಿಯ ಬಗ್ಗೆ ನೀನು ಭಯಪಡಬೇಡ, நோவை பத்தி பயப்படாத, ಯಾನೋ ನೋವಿನ ಬಗ್ಗೆ எனக்கு என்ன ಭಯಪಡಬೇಡ, வரமோன்னு பயப்படாத, ನನಗೇನು ಬರುತ್ತದೆ ಎಂಬುದಾಗಿ ಭಯಪಡಬೇಡ, வருவதற்கு முன்பதாகவே பயப்படாத. ಬರುವುದಕ್ಕೆ ಮುಂಚೆ ಭಯಪಡಬೇಡ. ஆனா இதெல்லாம் யாருக்கு? ಆದ್ರೆ ಇದೆಲ್ಲ ಯಾರಿಗೆ? உண்மையாய் இயேசுவை ஏற்றுக்கொண்டவன். ನಿಜವಾಗಿ ಯೇಸು ಕ್ರಿಸ್ತನನ್ನು ಅಂಗೀಕರಿಸಿದವರಿಗೆ. Hallelujah. ಹಲ್ಲೆಲೂಯಾ. Walk in the
newness of life. ನೂತನ ಜೀವನದಲ್ಲಿ ನಡೆಯುವವರೆಗೆ புதிய வாழ்க்கையில வாழ ஆரம்பிங்க. ನೂತನ ಜೀವನವನ್ನು ಜೀವಿಸುವುದಕ್ಕೆ பழைய ಪ್ರಾರಂಭಿಸಿ. வாழ்க்கையில பயம் இருந்தா ಹಳೆಯ ಜೀವನದಲ್ಲಿ ಭಯವಿದ್ದರೆ புதிய வாழ்க்கையில தைரியமா வாழுங்க. ನೂತನ ಜೀವನದಲ್ಲಿ ಧೈರ್ಯವಾಗಿ ಜೀವಿಸಿರಿ. ஹalleluya. ಹಲ್ಲೆಲೂಯಾ. இந்த பயம் உங்களை விட்டு போகட்டும். ಈ ಭಯವು ನಿಮ್ಮನ್ನು ಬಿಟ್ಟು ಹೋಗಲಿ. No fear. ಭಯ ಬೇಡ. ஹalleluya. ಹಲ್ಲೆಲೂಯಾ. எதுக்கும் பயப்படாதீங்க. ಯಾವುದಕ್ಕೂ ಭಯಪಡಬೇಡಿ. என்ன நடக்கும் என்ன நடக்கும் என்ன நடக்கும்னு பயப்படாதீங்க. ಏನು ನಡೆಯುತ್ತದೆ ಏನು ನಡೆಯುತ್ತದೆ ಏನು ನಡೆಯುತ್ತದೆ ಎಂಬುದಾಗಿ ಭಯಪಡಬೇಡಿ. எல்லாமே கர்த்தர் பார்த்துக்கொள்வார். ಎಲ್ಲವನ್ನು ಕರ್ತನು ನೋಡಿಕೊಳ್ಳುವವನಾಗಿದ್ದಾನೆ. உயிர்த்தெழுதலின் வல்லமையில நடக்கிற நீங்க எதற்கும் பயப்பட மாட்டீங்க. ಪುನರುತ್ಥಾನದ ಶಕ್ತಿಯಲ್ಲಿ ನಡೆಯುವಂತ ನೀವು ಯಾವುದಕ್ಕೂ ಭಯಪಡಬೇಡಿ. ஏன்னா அவர் என்னை பார்த்துக்கொள்வார். ಯಾಕೆಂದರೆ ಆತನು ನನ್ನನ್ನು ನೋಡಿಕೊಳ್ಳುವವನಾಗಿದ್ದಾನೆ. ஹalleluya. ಹಲ್ಲೆಲೂಯಾ. ಎರಡನೆಯದಾಗಿ அவருடைய உயிர்த்தெழுதலின் வல்லமை ಆತನ ಪುನರುತ್ಥಾನದ ಶಕ್ತಿಯು எனக்காக வாழ்வது மட்டுமல்ல, ನನಗೋಸ್ಕರ ಜೀವಿಸುವುದು ಮಾತ್ರವಲ್ಲ, அவருக்காக வாழ ஆரம்பிக்கும். ಆತನಿಗೋಸ್ಕರ ಜೀವಿಸಲು ಪ್ರಾರಂಭಿಸೋಣ. ஹalleluya. ಹಲ್ಲೆಲೂಯಾ. பழைய வாழ்க்கையில ಹಳೆಯ ಜೀವನದಲ್ಲಿ உங்களுக்காக வாழ்வீங்க, ನಿಮಗೋಸ್ಕರ ಜೀವಿಸುತ್ತೀರಾ, சுயமா வாழ்வீங்க. ಸ್ವಾರ್ಥವಾಗಿ ಜೀವಿಸುತ್ತೀರಾ. இந்த புதிய வாழ்க்கையில ಆದರೆ ಈ ಹೊಸ ಜೀವನದಲ್ಲಿ அவருக்காக வாழ ಆತನಿಗೋಸ್ಕರ ಜೀವಿಸೋಣ. ஹalleluya. ಹಲ್ಲೆಲೂಯಾ. Work in us beyond what we can ask or imagine. இந்த புதிய வல்லமை எனக்குள்ள நான் கேட்பதுக்கும் நான் எண்ணுவதுக்கும் அதிகமாய் செய்கிற வல்லமை எனக்குள்ள இருக்கிறது. ನಾನು ಕೇಳುವುದಕ್ಕೂ ನಾನು ಬೇಡುವುದಕ್ಕೂ ಅಧಿಕವಾಗಿ ಮಾಡುವಂತ ಶಕ್ತಿಯು ಈ ಒಂದು ಪುನರುತ್ಥಾನದ ಒಂದು ಶಕ್ತಿಯಲ್ಲಿದೆ. Hallelujah. Hallelujah. It enables us to endure the hardship and share the suffering for Christ. ಯೇಸು ಕ್ರಿಸ್ತನಿಗೋಸ್ಕರ ಆತನ ಒಂದು ನೋವುಗಳನ್ನು ಅನುಭವಿಸುವುದಕ್ಕೂ ಅದನ್ನು ಅದರಲ್ಲಿ ನಾನು ಮುಂದೆ ಹೋಗುವುದಕ್ಕೂ ನನಗೆ ಸಹಾಯವಾಗಿದೆ. இயேசுவுக்காக தைரியமாய் வாழ, இயேசுவுக்காக பாடுகளை சகிக்க இந்த வல்லமை எனக்கு தைரியத்தை கொடுக்கிறது. ಯೇಸು ಕ್ರಿಸ್ತನಿಗೋಸ್ಕರ ಧೈರ್ಯವಾಗಿ ಜೀವಿಸುವುದಕ್ಕೂ ಆತನ ಹಿಂಸೆಗಳನ್ನು ಅನುಭವಿಸುವುದಕ್ಕೂ ನನಗೆ ಇದರಲ್ಲಿ ಧೈರ್ಯ ಕೊಡುತ್ತದೆ. Hallelujah. Hallelujah. Jesus ಯೇಸು gave the resurrection power to all of us. ಯೇಸು ಕ್ರಿಸ್ತನು ಆ ಪುನರುತ್ಥಾನದ ಶಕ್ತಿಯನ್ನು ನಮ್ಮೆಲ್ಲರಿಗೂ ಕೊಟ್ಟಿದ್ದಾನೆ. Amen. ಆಮೆನ್. அவரில் மரித்தது உண்மையானால், ಆತನಲ್ಲಿ ಸತ್ತಿದ್ದು ನಿಜವಾದರೆ, அவருடைய உயிர்த்தெழுதலின் வல்லமை எனக்குள்ள கிரியை செய்வதும் உண்மை. ಆತನ ಪುನರುತ್ಥಾನದ ಶಕ್ತಿಯು ನನ್ನಲ್ಲಿ ಕ್ರಿಯೆ ನಡೆಸುವುದು ನಿಜವೇ. Hallelujah. Hallelujah. அவரில் மரித்தது உண்மையானால், ಆತನಲ್ಲಿ ಸತ್ತಿದ್ದು ನಿಜವಾದರೆ, அவரில் உயிர்த்தெழுவதும் உண்மை. ಆತನ ಪುನರುತ್ಥಾನದಲ್ಲಿಯೂ ಆತನು ಪುನರುತ್ಥಾನವಾಗಿ ಎದ್ದದ್ದು ನಿಜವೇ. Hallelujah. 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 ஒரு வண்டி, ಒಂದು ಗಾಡಿ ಓಡಲனா ಓಡದಿದ್ದರೆ ಫಸ್ಟ್ ಪಾಕ್ರದು ಎದ ಮೊದಲನೇದಾಗಿ ನೋಡುವುದು ಯಾವುದನ್ನು? ಪೆಟ್ರೋಲ್ ಇರ್ತದಾ ಇಲ್ಲ, ಪೆಟ್ರೋಲ್ ಇದೆಯಾ ಇಲ್ಲ ಎಂಬುದಾಗಿ ನೋಡುತ್ತೇವೆ. ಪೆಟ್ರೋಲ್ ಇರುತ್ತಾ ಎನ್ನ ನಂಬಿಕೆ? ಪೆಟ್ರೋಲ್ ಇದ್ದರೆ ಏನು ನಂಬಿಕೆ? ಗಾಡಿ ಓಡುತ್ತದೆ, வண்டி ஓடும், ಗಾಡಿ ಓಡುತ್ತದೆ. உயிர்த்தெழுதலின் வல்லமை உனக்குள்ள செயல்பட்ட என் அன்பு சகோதரனே சகோதரியே, ಪುನರುತ್ಥಾನದ ಶಕ್ತಿಯು ನಿನ್ನಲ್ಲಿ ಕ್ರಿಯೆ ನಡೆಸಿದರೆ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, உன் வாழ்க்கை நிற்பதற்கு ஒரு காரணமும் கிடையாது. ನಿನ್ನ ಜೀವನವು ನಿಲ್ಲುವುದಕ್ಕೆ ಯಾವ ಕಾರಣವೂ ಇರುವುದಿಲ್ಲ. ಮಳೆಯೇ வந்து நின்னாலும் உன் வாழ்க்கை நிக்காது. ಬೆಟ್ಟವೇ ಬಂದು ನಿಂತರೂ ನಿನ್ನ ಜೀವನವು ನಿಲ್ಲುವುದಿಲ್ಲ. ஆயிரங்கள் உனக்கு விரோதமாய் எழும்பினாலும் உன் வாழ்க்கை நிக்காது. ಸಾವಿರಗಳು ನಿನಗೆ ವಿರೋಧವಾಗಿ ಎದ್ದರೂ ನಿನ್ನ ಜೀವನವು ನಿಲ್ಲುವುದಿಲ್ಲ. பெரிய சேனையே வந்து நின்னாலும் உன் வாழ்க்கை நிக்காது. ದೊಡ್ಡ ಸೈನ್ಯವೇ ನಿನಗೆ ವಿರೋಧವಾಗಿ ಬಂದು ನಿಂತರೂ ನಿನ್ನ ಜೀವನ ನಿಲ್ಲುವುದಿಲ್ಲ. மதிலே உனக்கு எதிர்க்க வந்தாலும் உன் வாழ்க்கை நிக்காது. ಎರಿಕೋ ಬೆಟ್ಟವೇ ನಿನ್ನ ಮುಂದೆ ಬಂದು ದಿಬ್ಬವೇ ನಿನ್ನ ಮುಂದೆ ಬಂದು ನಿಂತರೂ ನಿನ್ನ ಜೀವನವು ನಿಲ್ಲುವುದಿಲ್ಲ. செங்கடலே உனக்கு முன்பதாக வந்து நின்னாலும் உன் வாழ்க்கை நிக்காது. ಕೆಂಪು ಸಮುದ್ರವೇ ನಿನಗೆ ವಿರೋಧವಾಗಿ ಬಂದು ನಿಂತರೂ ನಿನ್ನ ಜೀವನವು ನಿಲ್ಲುವುದಿಲ್ಲ. ஏன் தெரியுமா? ಯಾಕೆ ಗೊತ್ತಾ? எனக்குள்ள ನನ್ನಲ್ಲಿ உயிர்த்தெழுதலின் வல்லமை ಪುನರುತ್ಥಾನದ ಶಕ್ತಿಯು செயல்படுகிறது, ಕ್ರಿಯೆ ನಡೆಸುತ್ತದೆ. ஹalleluya. ಹಲ್ಲೆಲೂಯಾ. இயேசு மரணம் அடைந்த உடனே, ಯೇಸು ಕ್ರಿಸ್ತನು ಮರಣ ಹೊಂದಿದ ನಂತರ ಶಿಷ್ಯರಿಗೆಲ್ಲ ஒரு பயம் வந்து ஒரு அறைக்குள்ள போய் மூடி மறைத்து கொண்டாங்க. ಶಿಷ್ಯರಿಗೆಲ್ಲ ಒಂದು ಭಯ ಬಂದು ಒಂದು ಕೋಣೆಯಲ್ಲಿ ಹೋಗಿ ಅವರು ಬಚ್ಚಿಟ್ಟುಕೊಂಡರು. ಅದೇ ಶಿಷ್ಯರು ಆವಿಯಾನವರು ಬಂದ பிறகு, ಪವಿತ್ರಾತ್ಮನು ಬಂದ ಮೇಲೆ பகிரங்கமாய் ஒப்புக்கொடுத்தார், ಬಹಿರಂಗವಾಗಿ ಬಂದರು. ஹalleluya. ಹಲ್ಲೆಲೂಯಾ. இந்த உயிர்த்தெழுதலின் வல்லமை, ಈ ಪುನರುತ್ಥಾನದ ಶಕ್ತಿಯು நீ
பயத்தை கொண்டு வருவதல்ல, ನಿನಗೆ ಭಯವನ್ನು ತರುವಂತದಲ್ಲ, தைரியத்தை கொண்டு வருகிறது. ನಿನಗೆ ಧೈರ್ಯವನ್ನು ತರುವಂತದ್ದಾಗಿದೆ. ஹalleluya, 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 ஹalleluya. இந்த உயிர்த்தெழுதலின் வல்லமை எனக்குள்ள செயல்படுகிறதுனால, ಈ ಪುನರುತ್ಥಾನದ ಶಕ್ತಿಯು ನನ್ನಲ್ಲಿ ಕ್ರಿಯೆ ನಡೆಸುವುದರಿಂದ கர்நாடக முழுவதுமாய் ஊழியம் செய்வதற்கு ஒரு பயமும் இல்ல. ಕರ್ನಾಟಕದ ಪೂರ್ತಿ ಸೇವೆಯನ್ನು ಮಾಡುವುದಕ್ಕೆ ಯಾವ ಭಯವೂ ಇಲ್ಲ. கர்நாடகல தேவனுடைய ராஜ்யத்தை கட்டுவதற்கு ஒரு பயமும் அல்ல. ಕರ್ನಾಟಕದಲ್ಲಿ ದೇವರ ರಾಜ್ಯವನ್ನು ಕಟ್ಟುವುದಕ್ಕೆ ಯಾವ ಭಯವೂ ಇಲ್ಲ. இதெல்லாம் செய்ய முடியுமா முடியாது என்ற ஒரு பயமும் கிடையாது. ನನ್ನಿಂದ ಸಾಧ್ಯವಾ ಇಲ್ಲವಾ ಎಂಬುವಂತ ಯಾವ ಭಯವೂ ಇಲ್ಲ. ஏன் தெரியுமா? ಯಾಕೆ ಗೊತ್ತಾ? உயிர்த்தெழுதலின் வல்லமை ಪುನರುತ್ಥಾನದ ಶಕ್ತಿಯು நமக்குள்ள செயல்படுகிறபடி ನಮ್ಮಲ್ಲಿ ಕ್ರಿಯೆ ನಡೆಸುವುದರಿಂದ பெரிய காரியங்களை ದೊಡ್ಡ ಕಾರ್ಯಗಳನ್ನು செய்வதற்கு ಮಾಡುವುದಕ್ಕೆ ಕರ್ತನು பலப்படுத்துவார், ಬಲಪಡಿಸುವವನಾಗಿದ್ದಾನೆ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. உன் வாழ்க்கையில ನಿನ್ನ ಜೀವನದಲ್ಲಿ பெரிய காரியங்களை செய்ய ದೊಡ್ಡ ಕಾರ್ಯಗಳನ್ನು ಮಾಡುವುದಕ್ಕೆ ಕರ್ತನು ಬಲಪಡಿಸುವನು. your life cannot stand still, ನಿನ್ನ ಜೀವನವು ಹಾಗೆ ನಿಂತು ಬಿಡುವುದಿಲ್ಲ. your life cannot be stagnated, ನಿನ್ನ ಜೀವನವು ಹಾಗೆ ಅದು ನಿಂತು ಬಿಡುವುದಿಲ್ಲ. your life cannot be failure, ನಿನ್ನ ಜೀವನದಲ್ಲಿ ವಿಫಲವೆಂಬುದಿಲ್ಲ. your life cannot be in depression, ನಿನ್ನ ಜೀವನವು ಒತ್ತಡದಲ್ಲಿ ಇರುವುದಿಲ್ಲ. your life cannot be warm, ನಿನ್ನ ಜೀವನವು ಹಾಗೆ ತಲ್ಲಣವಾಗಿ ಇರುವುದಿಲ್ಲ. no, ಇಲ್ಲ, no way, ಇಲ್ಲ, no, ಇಲ್ಲ, ಇಲ್ಲ, no ಸಾಧ್ಯವಿಲ್ಲ. way. உயிர்த்தெழுதலின் வல்லமை இருக்கிற மனுஷரை பார்த்தாலே சொல்ல முடியும், ಪುನರುತ್ಥಾನವಾದ ಶಕ್ತಿ ಇರುವಂತ ವ್ಯಕ್ತಿಗಳನ್ನು ನೋಡುವಾಗಲೇ ಹೇಳಬಹುದು, நம்ம தோக்கிறதுக்காகவே பிறக்கல, ನಾವು ಸೋತು ಹೋಗುವುದಕ್ಕೆ ಹುಟ್ಟಲಿಲ್ಲ. நீ மாம்சிகமா பிறக்கும் போது எப்படி பிறந்தயோ எனக்கு தெரியல, ನೀನು ದೈಹಿಕವಾಗಿ ಹುಟ್ಟುವಾಗ ಯಾವ ರೀತಿಯಾಗಿ ಹುಟ್ಟಿದೆಯೋ ನನಗೆ ಗೊತ್ತಿಲ್ಲ. ஆனா கிறிஸ்துவுக்குள்ள மரித்து பிறந்த ஒருவனும் தோத்து போக முடியாது. ಆದರೆ ಕ್ರಿಸ್ತನಲ್ಲಿ ಹುಟ್ಟಿದಂತ ಯಾವ ವ್ಯಕ್ತಿಯು ಸೋತು ಹೋಗುವುದೇ ಇಲ್ಲ. Hallelujah. Hallelujah. The one who died with Jesus ಯೇಸು ಕ್ರಿಸ್ತನಲ್ಲಿ ಸತ್ತವನು cannot be failure at any cost in your life. ನಿಮ್ಮ ಜೀವನದಲ್ಲಿ ಯಾವ ಹಂತದಲ್ಲಿ ನೀವು ಸೋತು ಹೋಗುವುದಿಲ್ಲ. வேலை ஸ்தலத்துல நீ தோத்து போக முடியாது. ನಿನ್ನ ಕೆಲಸದ ಸ್ಥಳದಲ್ಲಿ ನೀನು ಸೋತು ಹೋಗಲು ಸಾಧ್ಯವಿಲ್ಲ. எப்படினா? ಹೇಗೆಂದರೆ தோத்து போகணும்னு நினைச்சாலும் நீ தோத்து போக மாட்டே. ನೀನು ಸೋತು ಹೋಗುತ್ತೀಯಾ ಎಂಬುದಾಗಿ ಬಯಸಿದರೂ ನೀನು ಸೋತು ಹೋಗುವುದಿಲ್ಲ. உள்ள கிரியை செய்கிற ஆவியானவர் உன்னை தோத்து போக விட மாட்டார். ನಿನ್ನಲ್ಲಿ ಕ್ರಿಯೆ ನಡೆಸುವಂತ ಆತ್ಮಿಕರು ನಿನ್ನನ್ನು ಸೋತು ಹೋಗುವುದಕ್ಕೆ ಬಿಡುವುದಿಲ್ಲ. Hallelujah. 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 ಸಂತೋಷமா இருங்க. ಸಂತೋಷವಾಗಿರಿ. There is power. ಅದರಲ್ಲಿ ಶಕ್ತಿ ಇದೆ. There is power. ಶಕ್ತಿ ಇದೆ. Hallelujah. Hallelujah. வாழ்க்கையை வெறுத்து வாழாதீங்க. ಜೀವನವನ್ನು ತ್ಯಜಿಸಿ ಜೀವಿಸಬೇಡಿ. வாழ்க்கை வேணான்னு வாழாதீங்க. ಜೀವನವು ಬೇಡ ಎಂಬುದಾಗಿ ಜೀವಿಸಬೇಡಿ. ಮುರುಮುರುತ್ತು ವಾಳಾದೀங்க. ಜೀವನವನ್ನು ಗುಣಗುಟ್ಟುತ್ತಲೇ ಜೀವಿಸಬೇಡಿ. ಸಂತೋಷವಾಗಿ ವಾಳಿ. ಸಂತೋಷವಾಗಿ ಜೀವಿಸಿರಿ. Hallelujah. Hallelujah. I am happy always. ನಾನು ಯಾವಾಗಲೂ ಸಂತೋಷವುಳ್ಳವನಾಗಿದ್ದೇನೆ. ಏನ್ தெரியுமா? ಯಾಕೆ ಗೊತ್ತಾ? ನನಗೆ ನಿಶ್ಚಯವಾಗಿ தெரியும். ನನಗೆ ನಿಶ್ಚಯವಾಗಿ ಗೊತ್ತು. ಅழைத்தவர் ಉண்மை உள்ளவர். ಕರೆದಾತನು ನಂಬಿಗಸ್ತನು. Hallelujah. Hallelujah. ಅழைத்தவர் ಉண்மை உள்ளவர். ಕರೆದಾತನು ನಂಬಿಗಸ್ತನು. ஒருபோதும் என்னை கைவிட மாட்டார். ಆತನು ನನ್ನನ್ನು ಎಂದಿಗೂ ಕೈ ಬಿಡುವವನಲ್ಲ. எனக்குள்ள கிரியை செய்கிற வல்லமை. ನನ್ನಲ್ಲಿ ಕ್ರಿಯೆ ನಡೆಸುವಂತ ಶಕ್ತಿಯು ஒருபோதும் என்னை தோர்த்து போக விடாது. ಅದು ಎಂದಿಗೂ ನಾನು ಸೋತು ಹೋಗುವುದಕ್ಕೆ ಬಿಡುವುದಿಲ್ಲ. நீங்க எங்கடா உட்கார்ந்திருங்க. ನೀವು ಎಲ್ಲೇ ಕುಳಿತಿರಿ. நீ இயேசுவோட மரித்தது உண்மையான. ನೀನು ಯೇಸುವಿನೊಂದಿಗೆ ಸತ್ತದ್ದು ನಿಜವಾದರೆ ಉಯಿರೋಡ எழும்புவது நிச்சயம். ನೀನು ಪುನರುತ್ಥಾನವಾಗಿ ಎದ್ದೇಳುವುದು ನಿಶ್ಚಯವೇ. 100%. 100% ನೀವು ಎದ್ದೇಳುವುದು ನಿಜ. 100% you will rise. ನೀನು ಎದ್ದೇಳುತ್ತೀಯಾ? ಆಮೆನ್. ಕಣ್ಣು ಮೂಡಿ சொல்லுங்க. ಕಣ್ಣನ್ನು ಮುಚ್ಚಿ ಹೇಳಿ. ಎಲ್ಲರೂ ಕಣ್ಣು ಮೂಡಿட்டு ಎಲ್ಲರೂ ಕಣ್ಣುಗಳನ್ನು ಮುಚ್ಚಿ ಹೇಳಿ. இந்த வல்லமையை உணர்ந்து சொல்லுங்க. ಈ ಒಂದು ಶಕ್ತಿಯನ್ನು ಪ್ರಜ್ಞಾಪೂರ್ವಕವಾಗಿ ಅರಿತು ಹೇಳಿ. 100%. 100% ಯೇಸುವಿನ ನಾಮದಲ್ಲಿ சொல்றேன். ಯೇಸುವಿನ ಹೆಸರಿನಲ್ಲಿ ಹೇಳುತ್ತಿದ್ದೇನೆ. 100%. 100% என்ன ನನ್ನನ್ನು ಅಪ್ಪ ತಂದೆ ಆಶೀರ್ವದಿಸುವನು. Hallelujah. Hallelujah. ಎಲ್ಲರೂ சொல்லுங்க. ಎಲ್ಲರೂ ಇನ್ನೊಂದು ತಡவை சொல்லுங்க. ಎಲ್ಲರೂ ಇನ್ನೊಂದು ಸಾರಿ ಹೇಳೋಣ. ವಿಶ್ವಾಸಿಸಿ சொல்லுங்க. ವಿಶ್ವಾಸದೊಂದಿಗೆ ಹೇಳೋಣ. ನಾನು ಸೊನ್ನೇನು சொல்லாதீங்க. ನಾನು ಹೇಳಿದ್ದೇನೆ ಎಂಬುದಾಗಿ ಹೇಳಬೇಡಿ. ವಿಶ್ವಾಸದೊಂದಿಗೆ ಹೇಳಿ. 100% சொல்றேன். 100% 100% சொல்றேன். 100% நான்
எப்போதும் தோத்து போக மாட்டேன். தோத்து போக மாட்டேன். 100% சொல்றேன். 100% சொல்றேன். நான் எப்பொழுதும் தோத்து போக மாட்டேன். Hallelujah. Hallelujah. அவர் ಉಯಿರ್ತೆಳುಂದಬಡಿಯೇ ಆತನು ಪುನರುತ್ಥಾನವಾಗಿ ಎದ್ದ ಹಾಗೆ ನಾನು எழுந்து நிற்பேன். ನಾನು ಎದ್ದು ನಿಂತುಕೊಳ್ಳುತ್ತೇನೆ. ಎಲ್ಲಾ ಸೂழ்நிலையிலிருந்து எழுந்து நிற்பேன். ಎಲ್ಲ ಪರಿಸ್ಥಿತಿಯಿಂದಲೂ ನಾನು ಎದ್ದು ನಿಲ್ಲುತ್ತೇನೆ. ಎಲ್ಲಾ ಸೂழ்நிலையிலிருந்து எழுந்து நிற்பேன். ಎಲ್ಲ ಪರಿಸ್ಥಿತಿಯಲ್ಲಿಯೂ ನಾನು ಎದ್ದು ನಿಲ್ಲುತ್ತೇನೆ. Hallelujah. Hallelujah. ಬರುವಾಗ ಎದೆಲ್ಲ செத்து போனதை கொண்டு வந்தீங்களோ, ಯಾವುದೆಲ್ಲ ಸತ್ತು ಹೋಗಿದ್ದನ್ನು ನೀವು ತಂದಿರೋ இங்கே விட்டுடுங்க. ಅವೆಲ್ಲವನ್ನು ಇಲ್ಲೇ ಬಿಟ್ಟು ಬಿಡಿ. ಹೋಗುವಾಗ இந்த உயிர்த்தெழுதலின் வல்லமையை கொண்டு போங்க. ಈ ಪುನರುತ್ಥಾನದ ಶಕ್ತಿಯನ್ನು ತೆಗೆದುಕೊಂಡು ಹೋಗಿ. When you came, ನೀವು ಬರುವಾಗ leave all your worries and problems and dead stuff here and go with the resurrection power. ನಿಮ್ಮ ಸಮಸ್ಯೆಗಳು, ನಿಮ್ಮ ಚಿಂತನೆಗಳು, ನಿಮ್ಮ ಸತ್ತು ಹೋದಂತ ಕಾರ್ಯಗಳನ್ನು ಇಲ್ಲೇ ಬಿಟ್ಟು ಆ ಪುನರುತ್ಥಾನದ ಶಕ್ತಿಯನ್ನು ನೀವು ಹೊಂದಿಕೊಂಡು ಹೋಗಿ. Hallelujah. Hallelujah. ನಾವೆಲ್ಲರೂ ಹಾಗೆ ಎದ್ದು ನಿಂತುಕೊಳ್ಳೋಣ. Let's all stand. ನಾವೆಲ್ಲರೂ ಹಾಗೆ ಎದ್ದು ನಿಂತುಕೊಳ್ಳೋಣ. Hallelujah. Hallelujah. ಯಾರಿಗೆಲ್ಲ இந்த உயிர்த்தெழுதலின் வல்லமை வேணுமோ எல்லாம் எழுந்து நின்று கர்த்தரை நோக்கி முழு எண்ணத்தோட முழு சிந்தனையோட don't get distracted here and there but focus on Jesus. ಯಾರಿಗೆಲ್ಲ ಈ ಪುನರುತ್ಥಾನದ ಶಕ್ತಿಯು ಬೇಕಾಗಿದೆಯೋ ನೀವೆಲ್ಲರೂ ಎದ್ದು ಏಕ ಮನಸ್ಸಿನಿಂದ ಅಲ್ಲಿ ಇಲ್ಲಿ ನಿಮ್ಮ ಮನಸ್ಸನ್ನು ಚಿಂತನೆಗಳನ್ನು ನೀವು ಅಲ್ಲಿ ಇಲ್ಲಿ ಚದರಿಸಬೇಡಿ. ಯೇಸು ಕ್ರಿಸ್ತನನ್ನು ನೀವು ವೀಕ್ಷಿಸಿ ನೋಡಿ. Remember the resurrection power of Jesus Christ. ಯೇಸು ಕ್ರಿಸ್ತನ ಪುನರುತ್ಥಾನದ ಆ ಒಂದು ಶಕ್ತಿಯನ್ನು ನೀವು ಜ್ಞಾಪಿಸಿಕೊಳ್ಳಿರಿ. Remember the power. ಆ ಒಂದು ಶಕ್ತಿಯನ್ನು ಜ್ಞಾಪಿಸಿಕೊಳ್ಳಿರಿ. The power of the Holy Spirit. ಪವಿತ್ರಾತ್ಮನ ಶಕ್ತಿಯನ್ನು ಜ್ಞಾಪಿಸಿಕೊಳ್ಳಿರಿ. ಆತನು ಈಗ ನಿಮ್ಮನ್ನು ತುಂಬಿಸುವವನಾಗಿದ್ದಾನೆ. ಪರಿಶುದ್ಧಾತ್ಮನು ಈಗ ನಿಮ್ಮನ್ನು ತುಂಬಿಸುವವನಾಗಿದ್ದಾನೆ. ನೀವು ಎಲ್ಲೇ ಇದ್ದರೂ ನಿಮ್ಮ ಹಸ್ತಗಳನ್ನು ಎತ್ತಿ ಹೇಳಿರಿ, ಪವಿತ್ರಾತ್ಮನೇ, ಈ ಪವಿತ್ರ ಈ ಒಂದು ಪುನರುತ್ಥಾನದ ಶಕ್ತಿ ನನ್ನಲ್ಲಿ ಬರಲಿ. ನನ್ನ ಜೀವನದಲ್ಲಿ ಪುನರುತ್ಥಾನದ ಶಕ್ತಿಯು ಬರಲಿ. ಈ ಶಕ್ತಿಯು ನನ್ನಲ್ಲಿ ಕ್ರಿಯೆ ನಡೆಸಲಿ. Hallelujah. 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 Thank you, Jesus. ಪಾತಾಳದ ಫಲವು ಜಯಿಸಿರುವೆ, ಸತ್ತವರಲ್ಲಿ ಪ್ರಥಮ ಪುನರುತ್ಥಾನ ನೀನೇ. ಪಾತಾಳದ ಫಲವು ಜಯಿಸಿರುವೆ, ಸತ್ತವರಲ್ಲಿ ಪ್ರಥಮ ಪುನರುತ್ಥಾನ ಯೇಸುವೇ, ಯೇಸುವೇ. See the power of the Holy Spirit. ಮರಣದ ಕೊಂಡಿ ಮುರಿದವನೇ, ಎಲ್ಲರೂ ಕರங்களை ಉಯರ್ತಿ ಕರங்களை ಮೂಡಿಕೊಂಡು ದೇವ ವಲ್ಲமை ಇறங்குவதாக, தேவ வல்லமை இறங்குவதாக, ದೇವರ ಮಹಿಮೆ ಇಳಿದು ಬರಲಿ. நீங்கள் கூப்பிடும்போது அப்படியே தேவ வல்லமை ನೀನು ಕರೆಯುವಾಗ ಹಾಗೆ ಆತನ ಮಹಿಮೆ ಇಳಿದು ಬರಲಿ. ಮರಣದ ಕೊಂಡಿ ಮುರಿದವನೇ, ನೀನಿರುವಾತನು, ನೀನಿದ್ದಾತನು, ನೀ ಜೀವಿಸುವ ದೇವರು.